ಸರಸ್ವತಿ ಬಂದ್ರ ಎಲ್ಲಿ ಹೋಗಿದ್ರಿ ರೀ? ಅದೇ ಬೋರೇಗೌಡನ ಮನೆಗೆ ಹೋಗಿದ್ದೆ. ಬೋರೇಗೌಡ್ರ ಮನೆಗ? ಅಲ್ಲ ರೀ, ಮಲ್ಲಿಕಾರ್ಜುನ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಲ್ವಾ ನೀವು? ಅದು ಮಲ್ಲಿಕಾರ್ಜುನ್ ಮನೆಗೆ ಹೋದೆ, ಅವನಿರ್ಲಿಲ್ಲ, ಅದಕ್ಕೆ ಬೋರೇಗೌಡನ ಮನೆಗೆ ಹೋಗಿ ಬಂದ್ಬಿಟ್ಟೆ. ಏನ್ ಹುಡುಗಾಟನಾ? ಬೋರೇಗೌಡ್ರ ಮನೆ ಇರೋದೆಲ್ಲಿ? ಮಲ್ಲಿಕಾರ್ಜುನ ಅವ್ರ ಮನೆ ಇರೋದೆಲ್ಲಿ? ಅಲ್ಲಿಂದ ಅಲ್ಲಿ ಹೋಗಿ ಬರೋದು ಅಂದ್ರೆ ಹುಡುಗಾಟನೇನ್ರಿ? ಇದೇನೆ ಒಳ್ಳೆ ಪೊಲೀಸ್ ಎಂಕ್ವೈರಿ ಮಾಡೋ ಥರ ಮಾಡ್ತಾ ಇದೆಯಾ? ಮಲ್ಲಿಕಾರ್ಜುನ ಇರಲಿಲ್ಲ, ಬೋರೇಗೌಡನ ಮನೆಗೆ ಹೋಗಿ ಬಂದೆ. ಏನೀಗ? ಯಾಕ್ರಿ ಸಿಡಿ ಸಿಡಿ ಅಂತಿದ್ದೀರಿ? ಕೇಳ್ದೆ ಅಷ್ಟೇ. ಬನ್ನಿ ಊಟಕ್ಕೆ. ಬೇಡ ಬೇಡ, ನಂದಾಯ್ತು. ಎಲ್ಲಿ? ಬೋರೇಗೌಡ್ರ ಮನೇಲಿ. ಅಲ್ಲಿ ಊಟ ಮಾಡಿದ್ರ? ಯಾಕೆ ಇಷ್ಟೊಂದು ಅನುಮಾನ ಪಡ್ತಾ ಇದೀಯಾ? ಅರೆ ಯಾಕ್ರೆ ಇಷ್ಟೊಂದು ಸಿಡಿ ಸಿಡಿ ಅಂತಿದ್ದೀರಾ? ಉಪವಾಸನ ಮುಚ್ಚಿಡ್ತಿದ್ದೀರಾ ಅಂತ ಹೇಳ್ದೆ ಅಷ್ಟೇ. ಮುಚ್ಚಿಡ್ತಿರೋದು ನೀನು. ಮಾತ್ರೆ ಮುಗಿದಿರೋದನ್ನ ನನಗೆ ಯಾಕೆ ಹೇಳಲಿಲ್ಲ? ನಿಮ್ಗೆ ಗೊತ್ತಾಯ್ತು? ಗೊತ್ತಾಗದೆ ಇರುತ್ತಾ? ಹೋಗೋ, ಮಾತ್ರೆ ತಂದಿದ್ದೀನಿ. ಓ, ಸವಾರಿ ಇದನ್ ತರಕ್ಕ ಹೋಗಿತ್ತು. ದುಡ್ಡೆಲ್ಲಿಂದ ಬಂತು ನಿಮ್ಗೆ? ಅದೇ ಮಲ್ಲಿಕಾರ್ಜುನ ಹತ್ರ ಇಸ್ಕೊಂಡೆ. ಅಲ್ಲ ರೀ, ಮಲ್ಲಿಕಾರ್ಜುನ ಮನೆಯಲ್ಲೇ ಇರ್ಲಿಲ್ಲ, ಸಿಗ್ಲಿಲ್ಲ ಅಂದ್ರಿ. ಸಾಲ ಎಲ್ಲಿಂದ ತಗೊಂಡ್ರಿ? ಇಲ್ಲ ಇಲ್ಲ, ಬೋರೇಗೌಡನ ಹತ್ರ ಇಸ್ಕೊಂಡು ಇದನ್ನ ತಗೊಂಡು ಬಂದೆ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀವು ಯಾರ ಹತ್ರನೂ ಸಾಲ ಮಾಡೋರಲ್ಲ, ಜೊತೆಗೆ ಯಾರ್ಯಾರ್ದೋ ಹೆಸರು ಹೇಳ್ತಾ ಇದ್ದೀರಾ. ದುಡ್ಡು ಎಲ್ಲಿಂದ ಬಂತು ಹೇಳ್ರಿ, ಹೇಳ್ರಿ. ನಿಮಗ್ ದುಡ್ಡು ಎಲ್ಲಿಂದ ಬಂತು? ನೀವು ಮೊದಲು ಮಾತ್ರೆ ತಗೋ. ಪ್ರಣತಿ ಅವರೇ, ಸುಬ್ಬು ಅವರೇ ಬಂದ್ರಾ? ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಆಗಿರ್ಲಿ, ನಿಮಗ್ ಲೆಕ್ಕನೇ ಇಡಕ್ ಬರಲ್ವಾ? ಲೆಕ್ಕನಾ? ಏನ್ ಲೆಕ್ಕ? ನಾನು ಆಫೀಸ್ಗೆ ಹೋಗಕ್ ಶುರು ಮಾಡಿ 1 ತಿಂಗಳಾಯ್ತು. ನನ್ ಸಂಬಳ ಎಲ್ಲಿ ಅಂತ ಕಿವಿ ಇಂಟ್ ಕೇಳಬೇಕು ತಾನೆ. ಸಂಬಳ ಎಲ್ಲಿ ಅಂತ ಕೇಳಕ್ ನೀವೇನ್ ಚಿಕ್ಕ ಹುಡ್ಗಾನ? ಗಂಡಸ್ರಿಗೆ ಅಷ್ಟೊಂದು ಸ್ವಾತಂತ್ರ್ಯ ಕೊಡಬಾರ್ದು ಕಣ್ರಿ, ದಾರಿ ತಪ್ಪೋಗ್ಬಿಡ್ತಾರೆ. ನೋಡಿ, ನಾನ್ ಮದ್ವೆ ಮಾಡ್ಕೊಂಡಿರೋದು ಒಬ್ರನ್ನೇ, ಬೇರೆ ಗಂಡಸ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆದ್ರೆ ನನ್ ಗಂಡನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪರವಾಗಿಲ್ಲ ಕಣ್ರಿ, ನೀವು ಚೆನ್ನಾಗಿ ತಮಾಷೆ ಮಾಡ್ತೀರಾ. ಇದು ನನ್ನ ಈ ಮಂತ್ ಸ್ಯಾಲ್ರಿ. ಸಂಬಳ ಪೂರ್ತಿ ಹೆಂಡತಿ ಕೇಳಕ್ ಕೊಡ್ತಿದ್ದೀರಲ್ಲ, ನಿಮ್ಗೇನು ಖರ್ಚೇ ಇರಲ್ವಾ?